ನಮಸ್ಕಾರ. ನಿಮ್ಮನೇ ಆದ ಯೋಗ ಪ್ರಕಾಶ್, ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನಲ್ ಅವರು ಇವತ್ತಿನ ದಿವಸ ಸುಖಿ ಜೀವನ ಪ್ರಾಪ್ತಿಗೆ ನಾವು ಜೀವನದಲ್ಲಿ ಹೇಗಿರಬೇಕು ಎಂಬುದರ ಬಗ್ಗೆ ಮಾರ್ಗದರ್ಶನವನ್ನ ಹೇಳಿದ್ದಾರೆ. ಬಹಳ ಸಂತೋಷ. ಇದುವರೆಗೂ ಈ ವಿಡಿಯೋವನ್ನು ನೋಡಿರ್ತಕ್ಕಂಥವ್ರು ದಯಮಾಡಿ ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಸುಖಿ ಜೀವನ ಪ್ರಾಪ್ತಿ. ಸನ್ಮಾನ್ಯರೇ, ಇವತ್ತಿನ ದಿವಸ ನಾವೆಲ್ಲ ನೋಡ್ತಾ ಇದ್ದೀವಿ, ಇಡೀ ಪ್ರಪಂಚದಲ್ಲಿ ಬಹಳ ಕಡೆ ಯುದ್ಧಗಳು ನಡೀತಾ ಇದೆ. ಜನರ ಜೀವನ ಬಹಳ ದುಸ್ತರವಾಗಿದೆ. ಇವತ್ತೇನಾಗತ್ತೆ, ನಾಳೆ ಏನಾಗುತ್ತೆ, ಅದ್ರ ಬಗ್ಗೆ ನಮ್ಗೆ ಸರಿಯಾಗಿರ್ತಕ್ಕಂಥ ಮಾಹಿತಿಗಳು ಇಲ್ಲ. ಆದ್ರೂ ಸಹ ಏನೋ ಒಂದು ಜಂಜಾಟದಲ್ಲಿ ನಾವೆಲ್ಲ ಜೀವನ ನಡೆಸ್ತಾ ಇದ್ದೀವಿ ಅಂತಕ್ಕಂಥ ಭಾವನೆ ಎಲ್ಲಾ ದೇಶಗಳಿಗೂ ಸಹ ಬಂದಿದೆ. ಆದ್ರೆ ನಮ್ಮ ಭಾರತ ದೇಶದಲ್ಲಿ ನಾವೆಲ್ಲ ಇದೀವಲ್ಲ, ಅದರಲ್ಲೂ ಕರ್ನಾಟಕದಲ್ಲಿ ಈ ಮೈಸೂರು ಆಸುಪಾಸಲ್ಲಿರ್ತಕ್ಕಂಥ ಜನ ನಾವು ಬಹಳ ಸುಖಪ್ರದವಾಗಿ ಇದೀವಿ. ಯಾತಕ್ಕೆ ಸುಖಪ್ರದವಾಗಿದ್ದೀವಿ ಅಂತಂದ್ರೆ, ನಾವು ಬಹಳ ವರ್ಷಗಳಿಂದ ನಾವೊಂದು ಸಂಸ್ಕಾರ, ಸಂಸ್ಕೃತಿ, ಆಚಾರ, ವಿಚಾರ, ಸಿದ್ಧಾಂತ ಹೀಗೆ ಇದೆಲ್ಲದನ್ನು ನಾವು ಅಳವಡಿಸ್ಕೊಂಡೇ ಬಂದಿದ್ದೀವಿ. ಇಷ್ಟೆಲ್ಲ ಅಳವಡಿಸ್ಕೊಂಡು ಬಂದಿದ್ರು ಸಹ ನಾವು ಇನ್ನೂ ಸುಖವಾಗಿರ್ಬೋದು, ಇನ್ನೂ ಚೆನ್ನಾಗಿರ್ಬೋದು, ಆನಂದವಾಗಿರ್ಬೋದು ಅಂತಂದ್ರೆ ನಾವುಗಳು ಏನ್ ಮಾಡ್ಬೇಕು ಅನ್ನೋದೊಂದು ಪ್ರಶ್ನೆ ಬರುತ್ತೆ. ಅದು ಬಹಳ ಸುಲಭ. ಪೂರ್ವದಲ್ಲಿ ನಮ್ಮಲ್ಲಿ ಎಲ್ರೂ ಒಂದು ಕೆಲಸವನ್ನ ಮಾಡ್ತಾ ಇದ್ರು. ಏನು ಅಂತಂದ್ರೆ, ಪ್ರಪ್ರಥಮವಾಗಿ ಯಾರು ಹಣಕ್ಕೆ ಪ್ರಾಧಾನ್ಯತೆ ಕೊಡ್ತಿರ್ಲಿಲ್ಲ. ನೋಡಿ, ಬಹಳ ಸತ್ಯ ಮಾರ್ಗದಿಂದ ನೀವು ಚಿಕ್ಕ ಹುದ್ದೆನಲ್ಲೇ ಇರಿ, ದೊಡ್ಡ ಹುದ್ದೆನಲ್ಲೇ ಇರಿ, ಸತ್ಯ ಮಾರ್ಗದಿಂದ ನಡೀರಿ, ಧರ್ಮ ಮಾರ್ಗದಿಂದ ನಡೀರಿ, ನ್ಯಾಯಯುತವಾಗಿ ನಡೀರಿ. ಇರ್ತಕ್ಕಂಥ ಹಣ ಸ್ವಲ್ಪನೇ ಇದ್ರು ಸಹ ಸರಿಯಾಗಿರ್ತಕ್ಕಂಥ ಯೋಜನೆಗಳನ್ನ ಮಾಡಿ, ನಿಮ್ಗೆ ಏನೇನ್ ಬೇಕೋ, ಊಟಕ್ಕೆ ಏನ್ ಬೇಕೋ, ವಸತಿಗೆ ಏನ್ ಬೇಕೋ, ಎಷ್ಟೋ ನಿಮ್ಗೆ ಹಣ ಬರುತ್ತೆ, ಅಷ್ಟೊಳಗಡೆ ಇತಿಮಿತಿನ ಅರಿತು ನೀವು ಖರ್ಚುಗಳನ್ನ ಮಾಡ್ಕೊಂಡು ಬರ್ಬೇಕು. ಈ ಮಧ್ಯದಲ್ಲಿ ಬಾಲ್ಯದಲ್ಲಿ ವಿದ್ಯಾಭ್ಯಾಸ ಮಾಡಿದ ನಂತರ ಉದ್ಯೋಗ ಸಿಗುತ್ತಲ್ವೇ, ಆ ಉದ್ಯೋಗದಲ್ಲೂ ಸಹ ಅಷ್ಟೇನೆ ನಾವು ಬಹಳ ಪ್ರಾಮಾಣಿಕವಾಗಿರ್ಬೇಕು. ಯಾವುದೇ ಭ್ರಷ್ಟಾಚಾರಗಳನ್ನ ಮಾಡ್ತಕ್ಕಂಥದ್ದು, ಲಂಚಗಳನ್ನ ಸ್ವೀಕಾರ ಮಾಡ್ತಕ್ಕಂಥದ್ದು, ದುರಾಸೆನ ಮಾಡ್ತಕ್ಕಂಥದ್ದು, ಇದೆಲ್ಲ ಯಾವುದೇ ಕೆಲಸಗಳನ್ನು ನಾವು ನಮ್ಮ ಜೀವನದಲ್ಲಿ ಮಾಡ್ಲೇಬಾರ್ದು. ಇದ್ರ ಜೊತೆನಲ್ಲಿ ನಾವು ಬೆಳೆದಿರ್ತಕ್ಕಂಥ ವಾತಾವರಣ ಇದೆಯಲ್ಲ, ಈ ವಾತಾವರಣದಲ್ಲಿ ಬಹಳ ಜನ ಬಹಳ ದುಶ್ಚಟಗಳಿರ್ತಲ್ಲ, ದುಶ್ಚಟಗಳಿಗೆ ದಾಸರಾಗಿರ್ತಾರೆ. ಉದಾಹರಣೆಗೆ ಸಿಗರೇಟ್ ಸೇರ್ತಕ್ಕಂಥದ್ದು, ಬೀಡಿ ಸೇರ್ತಕ್ಕಂಥದ್ದು, ಇಸ್ಪೀಟ್ ಆಡ್ತಕ್ಕಂಥದ್ದು, ರೇಸ್ಗೆ ಹೋಗ್ತಕ್ಕಂಥದ್ದು, ಡ್ರಗ್ಸ್ ಗಳನ್ನ ತಗೊಳ್ತಕ್ಕಂಥದ್ದು, ಹೀಗೆ ಕುದುರೆ ಜೂಜನ್ನ ಆಡ್ತಕ್ಕಂಥದ್ದು, ಹೀಗೆ ಹಲವಾರು ಚಟಗಳಿಗೆ ಬಹಳ ಜನ ಬಲಿಯಾಗಿರ್ತಾರೆ. ಆದ್ರೆ ನಾವು ಸುಖವಾಗಿರ್ಬೇಕು ಅಂತಂದ್ರೆ ಯಾವುದೇ ದುಶ್ಚಟಗಳಿಗೆ ನಾವು ಬಲಿ ಆಗ್ಲೇಬಾರದು. ಇರ್ತಕ್ಕಂಥ ಹಣದಲ್ಲೇನೆ ಅತ್ಯಂತ ಪ್ರಾಮಾಣಿಕವಾಗಿ ಹಾಸಿಗೆ ಇದ್ದಷ್ಟು ಕಾಲು ಚಾಚು ಅಂತ. ಅಂದ್ರೆ ನಮ್ಗೆ ಏನ್ ಹಣ ಬರುತ್ತೆ, ಆ ಹಣದಲ್ಲಿ ಎರಡೊತ್ತು ಊಟಕ್ಕೆ, ತಿಂಡಿಗೆ, ಬಟ್ಟೆಗೆ ಪ್ರಥಮ ಪ್ರಾಧಾನ್ಯತೆಯನ್ನ ಕೊಡ್ಬೇಕು. ನಂತರ ಸಂಸಾರ ಅಂತಂದ್ಮೇಲೆ ನೋಡಿ, ಮಕ್ಕಳುಗಳಿರ್ತಾರೆ, ಮೊಮ್ಮಕ್ಕಳುಗಳು ಇದ್ದೇ ಇರ್ತಾರೆ. ಮಕ್ಕಳ ವಿದ್ಯಾಭ್ಯಾಸಕ್ಕೆ ನಾವೇನ್ ಮಾಡ್ಬೇಕು, ವಿದ್ಯಾಭ್ಯಾಸಕ್ಕೆ ಬೇಕಾಗಿರ್ತಕ್ಕಂಥ ಇತಿಮಿತಿಯನ್ನ ಅರ್ಥ ನಾವು ಖರ್ಚು ಮಾಡ್ಬೇಕು. ಈಗ ನಮ್ಗೆ ಕಡಿಮೆ ಸಂಬಳ ಆಯ್ತು ಅಂತ ಇಟ್ಕೊಳ್ಳಿ, ನಾವೇನು ದುಃಖ ಪಡೋ ಅಗತ್ಯತೆ ಇಲ್ಲ. ನಮ್ಮ ಮಕ್ಕಳನ್ನ ಸರ್ಕಾರಿ ಶಾಲೆಗೇನೆ ಸೇರ್ಸೋಣ. ನಾವು ಸ್ವಲ್ಪ ಅನುಕೂಲವಾಗಿದ್ರೆ ಸ್ವಲ್ಪ ಕಾನ್ವೆಂಟ್ಗೆ ಸೇರ್ಸೋಣ. ಇನ್ನೂ ತುಂಬಾ ಅನುಕೂಲವಾಗಿದ್ರೆ ಐಷಾರಾಮಿ ಶಾಲೆಗೆ ಸೇರ್ಸೋಣ. ನಾವು ಸರಳವಾಗಿದ್ದಾಗ ಸರ್ಕಾರಿ ಶಾಲೆಯಲ್ಲೇ ನಮ್ಮ ಮಕ್ಕಳಿಗೆ ನೀಟಾಗಿ ವಿದ್ಯಾಭ್ಯಾಸವನ್ನು ಕೊಡಿಸಿ ಅವ್ರು ಚೆನ್ನಾಗಿ ಓದ್ತಾ ಇದ್ದಾರಾ ಅನ್ನೋದ್ರ ಕಡೆಗೆ ನಾವು ಗಮನವನ್ನ ಕೊಡ್ಬೇಕು. ಮನುಷ್ಯ ಅಂತಂದ್ಮೇಲೆ ನೋಡಿ, ಅವನಿಗೆ ಹಲವಾರು ಸಮಸ್ಯೆಗಳು ಬಂದೇ ಬರ್ತೆ. ಮನುಷ್ಯನಿಗೆ ಸಮಸ್ಯೆಗಳು ಏನೇ ಬಂದ್ರು ಸಹ ಆ ಸಮಸ್ಯೆಗಳನ್ನ ಅಲ್ಲಲ್ಲೇ ಬಗೆಹರಿಸ್ಕೋಬೇಕು. ಅದ್ರ ಬಗ್ಗೆ ನಾವು ಎಲ್ಲೂ ಯೋಚನೆ ಮಾಡ್ಲೇಬಾರ್ದು. ಬಹಳ ಸಮಸ್ಯೆಗಳು ಬರುತ್ತೆ. ಆ ಸಮಸ್ಯೆಗಳನ್ನ ಬಗೆಹರಿಸ್ಕೊಳ್ಳೋದಕ್ಕೆ ನಾವೇನ್ ಮಾಡ್ಬೇಕು, ಹೇಗೆ ಉಪಾಯವನ್ನ ಉಪಾಯವನ್ನ ಮಾಡ್ಬೇಕು. ಎಲ್ಲೂ ದುಡ್ಕೋ ಹಾಗೇನೆ ಇಲ್ಲ. ನಾವೇನ್ ಮಾಡ್ಬೇಕು, ಎಲ್ಲೂ ದುಡ್ಕೋ ಹಾಗೇನೆ ಇಲ್ಲ. ಮನುಷ್ಯ ಅಂತಂದ್ಮೇಲೆ ನೋಡಿ, ಅನೇಕ ಕಾಯಿಲೆಗಳು ಸಹ ಬರುತ್ತೆ. ಆ ಕಾಯಿಲೆಗಳು ಬರದೇ ಇರೋ ತರ ನಾವು ಪ್ರತಿನಿತ್ಯ ಒಂದು ಯೋಗಾಭ್ಯಾಸ ಮಾಡ್ತಕ್ಕಂಥದ್ದು, ರನ್ನಿಂಗ್ ಮಾಡ್ತಕ್ಕಂಥದ್ದು, ಜಾಗಿಂಗ್ಗಳನ್ನ ಮಾಡ್ತಕ್ಕಂಥದ್ದು, ಧ್ಯಾನಗಳನ್ನ ಮಾಡ್ತಕ್ಕಂಥದ್ದು, ಇದೆಲ್ಲ ಕೆಲಸಗಳನ್ನ ಮಾಡ್ತಾ ಬರ್ಬೇಕು. ಸತ್ಸಂಗದಿಂದ ವಿವೇಕ ಅಂತ ಒಂದು ಪದ ಇದೆ. ಅಂದ್ರೆ ನಾವು ಒಳ್ಳೆಯ ಒಂದು ಸಹವಾಸವನ್ನ ಮಾಡೋದ್ರಿಂದ ನಮ್ಮ ಜ್ಞಾನ ಮತ್ತೆ ಬುದ್ಧಿ ಮತ್ತೆ ವಿವೇಕ ಇದು ಮೂರು ಸಹ ನಮ್ಗೆ ಸಿಗುತ್ತೆ. ಆ ವಿವೇಕ, ಜ್ಞಾನ ಮತ್ತು ಬುದ್ಧಿ ಅಂತಕ್ಕಂಥದನ್ನ ನಾವು ಹಿಡಿತದಲ್ಲಿ ಇಟ್ಕೊಂಡು ಸುಖಪ್ರದವಾಗಿರ್ತಕ್ಕಂತಹ ಜೀವನವನ್ನ ನಡೆಸ್ಬೇಕು. ಹೀಗೆ ಸುಖಪ್ರದವಾಗಿರ್ತಕ್ಕಂಥ ಜೀವನವನ್ನ ನಡೆಸ್ಬೇಕಾದ್ರೆ ಇರ್ತಕ್ಕಂಥ ಹಣ ನಮ್ಗೇನ್ ಸಂಪಾದನೆ ಆಗುತ್ತೆ, ಸಂಪಾದನೆಯಲ್ಲಿ ನಾವು ಸ್ವಲ್ಪ ಉಳಿಸ್ಬೇಕು. ಉಳಿಸ್ತಕ್ಕಂಥ ಉದ್ದೇಶ ಏನು ಅಂತಂದ್ರೆ, ಮೊದಲನೇದು ಮಕ್ಕಳ ಮದುವೆಗೋಸ್ಕರ ನಾವು ಉಳಿಸ್ಬೇಕು. ಆಯ್ತಾ, ಹೆಣ್ಮಕ್ಳುಗಳಾಗಾದ್ರೆ ಅವ್ರಿಗೆ ಒಂದ್ ಸ್ವಲ್ಪ ಚಿನ್ನ, ಬೆಳ್ಳಿ ಈ ತರದೆಲ್ಲ ಅದ್ರ ಮೇಲೆ ವ್ಯಾಮೋಹ ಇರುತ್ತೆ.
ನಮ್ಗೆ ಎಷ್ಟಾಗುತ್ತೆ ಅಷ್ಟ್ ಮಾತ್ರ ಹಾಕ್ಬೇಕು. ನಾವೀಗ ಚಿನ್ನ ತಗೋಬೇಕು, ಬೆಳ್ಳಿ ತಗೋಬೇಕು, ಸೈಟ್ ತಗೋಬೇಕು, ಮನೆ ಮಾಡ್ಬೇಕು, ಆಯ್ತಾ, ಇಡೀ ಪ್ರಪಂಚದಲ್ಲಿ ಅತ್ಯಂತ ಶ್ರೀಮಂತನಾಗ್ಬೇಕು ಅಂತ ಬಿಟ್ಟು ಲಂಚಕ್ಕೆ ಕೈ ಹೊಡ್ತಕ್ಕಂಥದ್ದು, ಭ್ರಷ್ಟಾಚಾರಗಳನ್ನ ಮಾಡ್ತಕ್ಕಂಥದ್ದು, ಇಲ್ಲೇ ಇರ್ತಕ್ಕಂಥ ಹಣಗಳಿಗೆ ದುರಾಸೆಯನ್ನ ಪಡ್ತಕ್ಕಂಥದ್ದು, ಈ ತರದೆಲ್ಲ ನಾವೆಲ್ಲ ಕೆಲಸ ಮಾಡ್ತೀವಿ ಅಲ್ವೇ. ನಾವ್ ಯಾವಾಗ ಕೆಟ್ಟ ಕೆಲಸಗಳನ್ನ ಮಾಡ್ತೀವಿ ಅದು ನಮಗೆ ಶ್ರೇಯಸ್ಸು ಅಲ್ಲ, ಆರೋಗ್ಯನೂ ಅಲ್ಲ, ಅದೊಂದು ಅನಾರೋಗ್ಯ ಆಗುತ್ತೆ. ಯಾವಾಗ ನಾವು ಹಣದ ಕಡೆನೆ ಬಹಳ ಗಮನವನ್ನ ಕೊಡ್ತೀವಿ, ಆ ಗಮನವನ್ನ ಕೊಟ್ಟಾಗ ನಮಗೆ ಆಗ್ತಕ್ಕಂಥದ್ದು ಏನು ಅಂತಂದ್ರೆ ದುಃಖ ಅಂತಕ್ಕಂಥದ್ದು ಉಂಟಾಗುತ್ತೆ. ಸುಖ ಪ್ರಾಪ್ತಿ ಆಗ್ಬೇಕು ಅಂತಂದ್ರೆ ಈ ದುಃಖ ಅಂತಕ್ಕಂಥದ್ದು ನಿವೃತ್ತಿ ಆಗ್ಬೇಕು. ಈ ದುಃಖ ಅಂತಕ್ಕಂಥದ್ದು ಮನುಷ್ಯನಿಗೆ ಯಾವ್ದ್ರಿಂದ ಬರುತ್ತೆ? ಈ ದುಃಖ ಅಂತಕ್ಕಂಥದ್ದು ನಾವು ಕೆಟ್ಟ ಕೆಲಸಗಳನ್ನ ಮಾಡಿದಾಗ ಬರುತ್ತೆ. ಕೆಟ್ಟ ಕೆಲಸಗಳು ಅಂತಂದ್ರೆ ಏನು? ಕೆಟ್ಟ ಕೆಲಸಗಳು ಅಂತಂದ್ರೆ ನಾವು ಇಟ್ಕೊಂಡಿರ್ತಕ್ಕಂಥ ಹವ್ಯಾಸಗಳು ಉಪಕಾರಿ ಹವ್ಯಾಸಗಳಿರ್ಬೇಕು. ಉಪಕಾರಿ ಹವ್ಯಾಸಗಳು ಅಂತಂದ್ರೆ ಈಗಾಗಲೇ ಹೇಳ್ದಂಗೆ ಯೋಗ, ಪ್ರಾಣಾಯಾಮ, ಧ್ಯಾನ, ಆಮೇಲೆ ಸತ್ಸಂಗ, ಈ ತರ ಒಳ್ಳೆ ಜನಗಳ ಸಹವಾಸದಿಂದ, ಒಳ್ಳೆ ಗ್ರಂಥಗಳನ್ನ ಓದೋದ್ರಿಂದ ನಾವೇನ್ ಮಾಡ್ಬೋದು? ನಾವು ವಿವೇಕಗಳು ಆಗ್ಬೋದು. ದುಶ್ಚಟಗಳನ್ನ ಬಿಡಿ, ಒಳ್ಳೆ ಚಟಗಳನ್ನ ನೀವು, ಒಳ್ಳೆ ಹವ್ಯಾಸಗಳನ್ನ ಜೀವನದಲ್ಲಿ ಅಳವಡಿಸ್ಕೊಳ್ತಾ ಬನ್ನಿ. ಆಮೇಲಿಂದ ನಾವು ಯಾರೇ ಆಗ್ಲಿ ಸಡನ್ ಆಗಿ ದಿಢೀರಾಗಿ ನಾವು ಶ್ರೀಮಂತರಾಗೋದಕ್ಕೆ ಸಾಧ್ಯನೇ ಇಲ್ಲ. ನಾವು ಮಾಡ್ತಕ್ಕಂಥ ಕೆಲಸವನ್ನ ಪ್ರಾಮಾಣಿಕವಾಗಿ ಮಾಡ್ಬೇಕು. ನಮಗೆ ಸಂಬಳ ತುಂಬಾನೇ ಕಡಿಮೆ ಇದ್ರೆ ಇತಿಮಿತಿನ ಅರ್ಥ ಅದ್ರೊಳಗಡೆ ಮಾತ್ರ ನಾವು ಬಳಸತಕ್ಕಂಥ ಕೆಲಸಗಳನ್ನ ಮಾಡ್ಬೇಕು. ಬಹಳ ನಿಧಾನವಾಗಿ ನಾವೇನ್ ಯೋಜನೆ ಹಾಕಿದ್ರು ಸಹ ಅದು ನಮಗೆ ತಕ್ಷಣನೇ ಅದು ಫಲ ಕೊಡಲ್ಲ. ಆ ಫಲವನ್ನ ಕೊಡೋದಕ್ಕೆ ಸಾಕಷ್ಟು ವರ್ಷಗಳು, ಸಾಕಷ್ಟು ತಿಂಗಳುಗಳು ಅದು ಹಿಡಿಸುತ್ತೆ. ಅಲ್ಲಿವರೆಗೂ ನಾವು ಬಹಳ ತಾಳ್ಮೆಯಿಂದ ನಿಧಾನವಾಗಿ ಪ್ರತಿಯೊಂದು ಯೋಜನೆಗಳನ್ನು ಸತ್ಸಂಗದಿಂದ, ಒಳ್ಳೆಯ ಸಹವಾಸದಿಂದ, ಒಳ್ಳೆಯ ಹವ್ಯಾಸಗಳಿಂದ ನಾವು ಜೀವನವನ್ನ ಅಳವಡಿಸ್ಕೋಬೇಕು. ನೋಡಿ, ಒಂದು ಚಿಕ್ಕದೊಂದು ಸಸಿನ ತರ್ತೀವಿ. ಆ ಸಸಿನ ನಾವು ಮಳೆಗಾಲದಲ್ಲಿ ಹಾಕ್ದಾಗ ಏನಾಗುತ್ತೆ? ಅದಕ್ಕೆ ನೀರು ಬೇಕಾಗಲ್ಲ. ತಿರ್ಗಾ ಬೇಸಿಗೆ ಕಾಲದಲ್ಲದು ನೀರ್ ಬೇಕಾಗುತ್ತೆ. 1 ವರ್ಷ ನೀರ್ ಕೇಳುತ್ತೆ, 2 ವರ್ಷ ನೀರ್ ಕೇಳುತ್ತೆ, 3ನೇ ವರ್ಷದಿಂದ ಅದೇನಾಗುತ್ತೆ ಗೊತ್ತೇ? 3ನೇ ವರ್ಷದಿಂದ ಅದು ಮರ ಆಗೋದಕ್ಕೆ ಶುರು ಮಾಡುತ್ತೆ, ಮಳೆ ಆಶ್ರಿತ ಆಗುತ್ತೆ. ಮರ ಯಾವಾಗ ಮಳೆ ಆಶ್ರಿತ ಆಗತ್ತೆ, ಅದು ದೊಡ್ಡದಾಗ್ತಾ ಆಗ್ತಾ ಅದೇನ್ ಮಾಡುತ್ತೆ ಗೊತ್ತೇ? ಅದು ಹಣ್ಣುಗಳನ್ನ ಕೊಡೋದಕ್ಕೆ ಶುರು ಮಾಡುತ್ತೆ. ಮನುಷ್ಯ ಆಗಿರ್ತಕ್ಕಂಥವನು ಹಾಗೇನೆ ಬಾಲ್ಯಾವಸ್ಥೆ ಬರುತ್ತೆ, ಯೌವನಾವಸ್ಥೆ ಬರುತ್ತೆ, ಪ್ರೌಢಾವಸ್ಥೆ ಬರುತ್ತೆ, ವೃದ್ಧಾಪ್ಯ ಅವಸ್ಥೆನೂ ಸಹ ಬರುತ್ತೆ. ಈ ವೃದ್ಧಾಪ್ಯದಲ್ಲಿ ನಾವು ಒಳ್ಳೆ ಹೆಮ್ಮರವಾಗಿ ಬೆಳಿಬೇಕು, ಹಣ್ಣುಗಳನ್ನ ಪಡ್ತಕ್ಕಂಥದ್ದು ಆಗಿರ್ಬೇಕು. ನಮಗೆ ಯಾರಿಂದಾನೋ ಏನೋ ಆಸೆಗಳು, ವ್ಯಾಮೋಹಗಳು, ಆಕಾಂಕ್ಷೆಗಳು, ಬೇಡಿಕೆಗಳು ಬೇಡವೇ ಬೇಡ. ನಾವು ಬೇರೆಯವ್ರಿಗೆ ಕೊಡೋತಾ ಇರ್ಬೇಕೇ ವಿನಃ ಬೇರೆಯವರಿಂದ ನಾವು ಬೇಡ ತರ ಯಾವುದೇ ಕಾರಣಕ್ಕೂ ಇರಬಾರ್ದು. ಯಾವುದೇ ನಿರೀಕ್ಷೆ ಇಲ್ಲದೆ ತೆಂಗು ನಮಗೆ ಫಲವನ್ನ ಕೊಡುತ್ತೆ, ದಾಳಿಂಬೆ ಹಣ್ಣು ಫಲವನ್ನ ಕೊಡುತ್ತೆ, ಮೂಸಂಬಿ ಹಣ್ಣು ಫಲವನ್ನ ಕೊಡುತ್ತೆ, ನಿಂಬೆ ಹಣ್ಣು ಫಲವನ್ನ ಕೊಡುತ್ತೆ, ಬಾಳೆಹಣ್ಣು ಫಲವನ್ನ ಕೊಡುತ್ತೆ. ಅದ್ಯಾವ ನಿರೀಕ್ಷೆ ಇಟ್ಕೊಳುತ್ತಾ? ತನಗೇನಾದ್ರು ಇವ್ರು ಕೊಡ್ತಾರೆ ಅಂತ ಆಸೆ ಇಟ್ಕೊಳ್ಳಲ್ಲ. ಹಾಗೇನೆ ಮನುಷ್ಯನು ಸಹ ಒಂದು ಹಂತಕ್ಕೆ ಬೆಳೆದಾಗ ತನ್ನ ಕೈನಲ್ಲಿ ಆಗ್ತಕ್ಕಂಥದ್ದನ್ನ ಸಮಾಜಕ್ಕೆ ಅರ್ಪಣೆ ಮಾಡ್ತಾ ಬರ್ಬೇಕು. ಆ ಒಂದು ಸಮಾಜಕ್ಕೆ ಅರ್ಪಣೆ ಮಾಡ್ತಕ್ಕಂಥ ಒಂದು ಖಾತೆ ಇದೆಯಲ್ಲ, ಆ ಖಾತೆಗೆ ಏನ್ ಹೆಸರು ಗೊತ್ತೇ? ಪುಣ್ಯ ಅಂತ ಹೆಸರು. ಹಾಗೆ ನಾವು ಪುಣ್ಯದ ಖಾತೆನ ಬೆಳೆಸ್ಕೊಳ್ತಾ ಹೋದ್ರೆ ನಮ್ಗೇನ್ ಸಿಗುತ್ತೆ ಅಂತಂದ್ರೆ ನಮ್ಗೆ ಸದ್ಗತಿನೂ ಸಹ ಸಿಗುತ್ತೆ, ಮೋಕ್ಷನೂ ಸಹ ನಮ್ಗೆ ಪ್ರಾಪ್ತಿ ಆಗುತ್ತೆ. ಹಾಗಾಗಿ ನಾವು ಈ ಭಾರತೀಯರಾಗಿರ್ತಕ್ಕಂಥವ್ರು, ಅದು ಕರ್ನಾಟಕದಲ್ಲಿ ಇರ್ತಕ್ಕಂಥವ್ರು, ಮೈಸೂರಲ್ಲಿ ಇರ್ತಕ್ಕಂಥವ್ರು, ನಾವೆಲ್ಲ ಏನ್ ಮಾಡ್ಬೇಕು ಅಂತಂದ್ರೆ ನಾವು ಸನ್ಮಾರ್ಗದಲ್ಲಿ ನಡಿಬೇಕು. ಹಾಸಿಗೆ ಇದ್ದಷ್ಟು ನಾವು ಕಾಲುಗಳನ್ನ ಚಾಚ್ತಾ ಬರ್ಬೇಕು. ಇರ್ತಕ್ಕಂಥ ಹಣ, ನಮ್ಗೇನೊಂದು ಆದಾಯ ಇದೆ, ಆದಾಯದ ಇತಿಮಿತಿಯನ್ನ ಅರಿತು ನಾವು ಖರ್ಚನ್ನ ಮಾಡ್ಬೇಕು. ಆಹಾರ ವಿಹಾರ ಕ್ರಮಗಳನ್ನ ಮಾಡೋದ್ರ ಜೊತೆನಲ್ಲಿ ಇರೋದ್ರಲ್ಲಿ ಸಂತೃಪ್ತಿಯಾಗಿ ಸಂತೋಷದಾಯಕವಾಗಿರ್ತಕ್ಕಂಥ ಜೀವನವನ್ನ ನಡೆಸ್ಬೇಕು. ಹಣದ ಹಿಂದೆ ಯಾವುದೇ ಕಾರಣಕ್ಕೂ ಹೋಗ್ಬಾರ್ದು. ಹಣ ಅಂತಕ್ಕಂಥದ್ದು ನಮ್ಗೆ ಯಾವುದೇ ನೆಮ್ಮದಿನೂ ಸಹ ಕೊಡೋದಿಲ್ಲ. ನಾವು ಮಾಡಿರ್ತಕ್ಕಂಥ ಮನೆ ಇರ್ಬೋದು, ಹಿರಿಯರು ಮಾಡಿರ್ತಕ್ಕಂಥ ಆಸ್ತಿ ಇರ್ಬೋದು, ಎಲ್ಲ ಬಿಟ್ಟು ಹೋಗಿದ್ದಾರೆ. ಯಾರು ತಗೊಂಡ್ ಹೋಗಿದಾರ? ಯಾರು ತಗೊಂಡ್ ಹೋಗಿಲ್ಲ. ತಗೊಂಡ್ ಹೋಗಿರ್ತಕ್ಕಂಥದ್ದೇನು ಗೊತ್ತೇ? ಜೀವನ. ಹುಟ್ಟು ಅನ್ನೋದು ಯಾವತ್ತಿರುತ್ತೆ? ಸಾವು ಅನ್ನೋದಿರುತ್ತೆ. ಈ ಹುಟ್ಟು ಮತ್ತು ಸಾವಿನ ಮಧ್ಯೆ ಇರ್ತಕ್ಕಂಥ ಒಂದು ಜೀವನ ಇದೆಯಲ್ಲ, ಈ ಜೀವನವನ್ನ ಸುಖಪ್ರದ ಮಾಡ್ಕೊಳ್ಬೇಕು ಅಂತಂದ್ರೆ ಅದು ಯಾರ ಕೈಯಲ್ಲಿದೆ? ನಮ್ಮ ಆರೋಗ್ಯ, ನಮ್ಮ ಸಂತೋಷ, ನಮ್ಮ ಸಂತೃಪ್ತಿ ಎಲ್ಲವೂ ಸಹ ನಮ್ಮ ಕೈಯಲ್ಲಿ ಇದೆ. ನಾವೆಲ್ಲ ಜ್ಞಾನವಂತರಾಗೋಣ, ಧರ್ಮವಂತರಾಗೋಣ, ನೀತಿವಂತರಾಗೋಣ, ಹಾಸಿಗೆ ಇದ್ದಷ್ಟು ಕಾಲ್ಚಾಚೋಣ, ಸತ್ಪಾತ್ರರಿಗೆ ದಾನ. ಸತ್ಪಾತ್ರರನ್ನ ನೋಡಿ ನಮ್ಗಾಗ್ತಕ್ಕಂಥ ಸಹಾಯವನ್ನ ಮಾಡಿ ಈ ಲೋಕಕ್ಕೆ ಕಲ್ಯಾಣವನ್ನ ಉಂಟು ಮಾಡೋಣ. ಹರಿ ಓಂ. ನಿಮ್ಮ ಮನೆ ಆದ ಯೋಗ ಪ್ರಕಾಶ್. ನಮಸ್ಕಾರ.